ನಾನು ನಿನ್ ಮನು, ನಿನ್ ಗಂಡ. ಇನ್ನೊಂದ್ಸಲ ನೀನ್ ನನ್ ಗಂಡ ಅಂತ ಹೇಳ್ಬೇಡ. ನೀನೊಬ್ಬ ಮೋಸ್ಗಾರ, ತುತ್ತ ಸುಳ್ಳುಗಾರ. ಅನು ಅಂತ ಫುಲ್ ಖುಷ್. ಸಿಗೋದೇ ಇಲ್ಲ ಅಂತ ಅನ್ಕೊಂಡಿದ್ದ ಗಂಡ ಸಿಕ್ಕೇ ಬಿಟ್ನಲ್ಲ, ಫುಲ್ ಥ್ರಿಲ್. ಅವಳಂತೂ ನಕ್ಕಿದ್ಯೇನು ಹತ್ತಿದ್ಯೇನು. ರೀ, ಮನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ? ಜಾಸ್ತಿ ಮಾತೇ ಆಡೋದಿಲ್ಲ. ನಯ ವಿನಯ ಅಂದ್ರೆ ಮನು. ಸಿಕ್ಕಿದ್ರೆ ಎಲ್ಲ ಹುಡುಗಿರ್ಗೂ ಅಂತ ಗಂಡನೇ ಸಿಗ್ಬೇಕು. ಅಶ್ವಿನಿ, ನಮ್ಮ ಭವಿಷ್ಯದ ಬಗ್ಗೆ ಮಾತಾಡೋಣ. ನಮ್ಮ ಸಂಬಂಧಕ್ಕೆ ಸಾಕ್ಷಿ ಆಗೋದಕ್ಕೆ ಒಂದು ಪ್ರತಿರೂಪ ಸೃಷ್ಟಿ ಮಾಡೋಣ. ನಿನ್ ಹೆಸರು ಹೇಳೋದಕ್ಕೆ ಅಸಹ್ಯ ಆಗ್ತಿದೆ ನನಗೆ. ಇನ್ನಿನ್ ಪ್ರತಿರೂಪದ ಮಾತಿಲ್ ಬಂತು. ಅಸಹ್ಯ ಪಟ್ಕೊಂಡ್ರೆ ಮಕ್ಕಳಾಗ್ತಾವ ಚಿನ್ನ. ನಿನ್ ಜನ್ಮ ಸಾರ್ಥಕ ಆಗದ್ ಬೇಡ್ವಾ? ನನ್ ಕೀರ್ತಿ ಬೆಳಗೋಕೆ ಒಂದು ಪುತ್ರ ಸಂತಾನ ಬೇಡ್ವಾ? ಕನ್ಸಲ್ಲೂ ಅನ್ಕೋಬೇಡ ಇದನ್ನೆಲ್ಲ. ಕನಸು ಯಾಕೆ, ನನಸು ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ಈ ರಾಕೇಶ ಮನ್ಸು ಮಾಡಿದ್ರೆ ಏನು ಬೇಕಿದ್ರು ಮಾಡ್ತಾರೆ. ನಿಮ್ಮಪ್ಪನ್ನೇ ಒಂದು ಹಂತಕ್ಕೆ ಶೇಕ್ ಮಾಡಿದ್ದೀನಿ. ನೀನು ಯಾವ ಲೆಕ್ಕನೆ? ಮುಟ್ಬೇಡಿ. ನಿನ್ನಲ್ಲವೇ ಜ್ಯೂಸ್. ಹೇ ಚಿನ್ನ, ಬೇಕಾದ್ರೆ ಕೇಳಿ, ನಾನೇ ಕೊಡ್ತೀನಿ. ಅದ್ಯಾಕೆ ಕಿತ್ಕೋತಾ ಇದೆಯಾ? ಈ ಮನೇಲಿ ಯಾರು ಕುಡಿಯಲ್ಲ. ನೀನ್ ಬಂದಿಲ್ಲ, ಅಸಹ್ಯ ಮಾಡ್ಬೇಡ. ನನ್ನಿಷ್ಟ. ಎಲ್ಲವೂ ನಿನ್ನಿಷ್ಟ ಆಗಲ್ಲ. ಇಲ್ಲಿಗೆ ಬಂದಿರೋದು, ನಿನ್ ಜೊತೆ ಇರೋದು ಎಲ್ಲ ನನ್ನಿಷ್ಟದ ಒಂದು ಭಾಗನೇ. ಮುಂದಕ್ಕೆ ಎಲ್ಲವೂ ಪ್ರಿಯತಮೇ ಕರುಣೆಯ ತೋರೆಯ, ಕರುಣೆಯ ತೋರೆಯ, ಮಗುವಿಗೆ ತಾಯಿ ಆಗಲಾರೆಯ, ಪ್ರಿಯತಮೇ ಓ ಪ್ರಿಯತಮೇ.
ಏನ್ ನಡೀತಾ ಇದೆ? ಯಾರು ನಿನ್ ಗಂಡ ಅಂತ ಹೇಳ್ಕೊಂಡು ಬಂದಿದ್ದಾನಲ್ಲ, ಅವನೇ ನಿನ್ ಗಂಡನ? ಅವನನ್ನ ನೋಡಿದ್ರೆ ನಿನ್ಗೇನಾದ್ರೂ ನೆನಪಾಗ್ತಿದ್ಯಾ? ಇಲ್ಲ ಲಕ್ಕಿ, ಅವ್ನು ನನ್ನ ಗಂಡ ಅಲ್ಲ. ಅವ್ನು ನನ್ನ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇದನ್ನ ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಅವ್ನು ನನ್ನ ಗಂಡ ಅಲ್ಲ. ಆರ್ ಯು ಶ್ಯೂರ್? ಹೌದು ಲಕ್ಕಿ, ಇಲ್ಲೇನೋ ಮೋಸ ನಡೀತಾ ಇದೆ. ಅವನೊಬ್ಬ ಮೋಸಗಾರ ಇರ್ಬೇಕು. ಅವ್ನು ನನ್ನ ಗಂಡ ಅಲ್ಲ. ಮದುವೆ ಆಗಿ 20 ವರ್ಷ ಆಗಿದೆ ಅಂತ ಇದೆಯಾ? ಅವ್ನು ನಿನ್ ಗಂಡ ಅಲ್ಲ ಅಂತ ಹೇಗೆ ಹೇಳ್ತೀಯ? ಅವನೇ ನಿನ್ ಗಂಡ ಆಗಿರ್ಬೋದಲ್ವಾ? ಪ್ರಾಮಿಸ್, ಅವ್ನು ನನ್ನ ಗಂಡ ಅಲ್ಲ. ಅವ್ನು ನನ್ನ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅನು, ನನ್ನ ಮಾತು ಕೇಳು. ಅವ್ನು ನಿನ್ ಗಂಡ ಅಲ್ದಿದ್ರೆ ಅವ್ನು ನನ್ನ ಗಂಡ ಅಲ್ಲ ಅಂತ ಹೇಳ್ದೆ ತಾನೆ. ಅನು, ಇಲ್ಲ, ಇವ್ ನನ್ ಗಂಡ ಅಲ್ಲ. ಇವ್ ನನ್ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವನ್ ಬೇರೆ ಯಾರು. ನನ್ ಮನ್ಸು ಹೃದಯ ಹೇಳ್ತಾ ಇದೆ ಇವ್ ನನ್ ಗಂಡ ಅಲ್ಲ ಅಂತ. ಅಂದೆ ನನ್ ಗಂಡ ಯಾರು ಅಂತ ನಿನಗ್ ಗೊತ್ತಿಲ್ಲ. ಮತ್ತೆ ನೀನ್ ಯಾವತ್ತೂ ನಿನ್ ಗಂಡನ್ನ ನೋಡಿಲ್ಲ. ಅದಕ್ಕೆ ಅವನು ನಿನಗೆ ಅಪರಿಚಿತ ಅಂತ ಅನ್ನಿಸ್ತಾ ಇದ್ದಾನೆ ಅಷ್ಟೇ. ಇಲ್ಲ ಅತ್ತೆ, ಅವ್ರು ನನ್ ಗಂಡ ಅಲ್ಲ. ಅವ್ನು ನಿನ್ ಗಂಡ ಅಲ್ಲ ಅಂದ್ರೆ ವಾಸ್ತವ ಬದಲಾಗೋದಿಲ್ಲ. ನಾನು ನಿನಗೆ ಮದುವೆ ಆಗಿದ್ದು ನಿಜ, ನೀನ್ ತಾಳಿ ಕಟ್ಕೊಂಡಿರೋದು ನಿಜ. ಆ ಹುಡುಗನ ಹುಡುಕ್ತಾ ಇದ್ದಿದ್ದು ನಿಜ. ಈಗ ಹುಡುಗ ಸಿಕ್ಕ ತಕ್ಷಣ ಅವ್ನು ನಿನ್ ಗಂಡ ಅಲ್ಲ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ನೀನ್ ನಮ್ಗೆ ಹೇಳಿದ ಕತೆನೋ ಮನು ಬರ್ತಿರೋ ಕತೆನೋ ಎರಡು ಒಂದೇ ಇದೆ. ಇಲ್ಲ ಅತ್ತೆ, ಇದ್ರಲ್ಲೇನೋ ಇದೆ. ಅನು, ಸುಳ್ಳು ಅಂತ ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಈಗ ನಿನ್ ಗಂಡ ನಿನಗೆ ಸಿಕ್ಕಿದಾನೆ, ಅದನ್ನ ನೀನು ಒಪ್ಕೊಳ್ದೆ ಹೋದ್ರೆ ಅವನು ಹೊರಟೋಗ್ತಾನೆ. ಆಮೇಲೆ ನಿನ್ ಸಹಾಯಕ್ಕೆ ಯಾರು ಕೂಡ ಬರೋದಿಲ್ಲ. ನೀನು ವಾಸ್ತವನ ಒಪ್ಕೊಳ್ಳೇಬೇಕು ಅನ್ನೋ ನಿನ್ ಮನ್ಸಲ್ಲಿರೋ ರೂಪ ಮನುದಲ್ದೇ ಇರ್ಬೋದು, ಆದ್ರೆ ಮನು ನಿನ್ ಗಂಡ ತಾನೆ. ಅಮ್ಮ, ಅವನಲ್ಲ ಅಂತ ಹೇಳ್ತಿದ್ದಾಳಲ್ವಾ? ಅದನ್ನೇನು ಅನು ಹೇಳೋದು? ಅವಳು ಕಲ್ಪನೆ ಮಾಡ್ಕೊಂಡಿರೋ ಹುಡುಗನೇ ಬೇರೆ ತರ ಇರಬಹುದು. ಅದವಳ ಮನ್ಸಲ್ಲಿ ಕಲ್ಪನೆ ಮಾಡ್ಕೊಂಡಿರೋದು. ಈಗ ನಮ್ಗೆಲ್ರ ಎದುರುಗಡೆ ಬಂದು ನಿಂತಿದ್ದಾನಲ್ಲ ಆ ಹುಡುಗ ಮನು, ಅವನು ವಾಸ್ತವ. ನಿಜ ಹೇಳು, ನೀನು ಅವಳು ಗಂಡನ ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ತಾನೆ? ಅನು ಗಂಡ ಸಿಗ್ಬೇಕು ಅಂತ ಆಸೆ ಪಟ್ಟಿದ್ದೆ ತಾನೆ? ಈಗ ಸಿಕ್ಕಿದಾನೆ ಅಂತ ನಿನಗೂ ಸಂತೋಷ ಆಗಿದೆ ಅಲ್ವಾ? ಸಂತೋಷ ಆಗಿದೆ ಅಲ್ವಾ? ನೋಡೋಣ, ಆಗೋದೆಲ್ಲ ಒಳ್ಳೇದಕ್ಕೆ.
ಮನುನೇ ನಿನ್ ಗಂಡ ಅಂತ ಒಪ್ಕೊಂಬಿಡು. ಚಿಂತೆ ಎಲ್ಲ ದೂರ ಇಡು. ನಿನ್ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಹೊರಡು ಆಚೆ. ನೀವಿನ್ ಮುಂದೆ ಇಬ್ಬಿಬ್ರೆ ಹೀಗೆ ಮಾತಾಡೋದು ಚೆನ್ನಾಗಿರೋದಿಲ್ಲ. ಹೊರಡು. ಅನು, ಲಕ್ಷ್ಮಣ್ ಏನಾದ್ರೂ ನಿನ್ನ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಟ್ರೆ ನೀನೇ ಅವನನ್ನ ದೂರ ಇಟ್ಬಿಡ. ಲಕ್ಕಿ, ಅವ್ನು ನನ್ನ ಗಂಡ ಅಲ್ಲ. ಅವ್ನು ನನ್ನ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇದನ್ನ ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಅವ್ನು ನನ್ನ ಗಂಡ ಅಲ್ಲ. ಮಾವ, ಮುಚ್ಚ ಬಾಯಿ. ಮಾವ ಅಂತೆ ಮಾವ. ಯಾವ ಸೀಮೆ ಮಾವನು ನಾನು ನಿನಗೆ? ಮಾವ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಮಾತಾಡೋದೇ ಹೀಗೆ. ನನಗೆ ಹೀಗೆ ಮಾತಾಡಿ ಅಭ್ಯಾಸ. ಅದರಲ್ಲೂ ನಿನ್ನಂಥವ್ರ ಹತ್ರ ನಾನು ನಡ್ಕೊಳ್ಳೋದೇ ಹೀಗೆ. ಮಾವ, ನಾನು ಏನು ಮಾಡಿದ್ದೀನಿ ಮಾವ? ಏನು ಮಾಡಿದೆ ಅಂತ ನನ್ನನ್ನೇ ಪ್ರಶ್ನೆ ಕೇಳ್ತೀಯನೋ? ಯಾಕೆ ನಿನಗೆ ಗೊತ್ತಿಲ್ವಾ ಏನು ಮಾಡಿದೆ ಅಂತ? ನಾನು ಹೇಳ್ಬೇಕೇನೋ ಬಡವ? ಏನು ಹಾಗೆ ನೋಡ್ತಾ ಇದ್ಯಾ? ನಾನು ಜಾನಕಿ ರಾಮನ್ ಥರ ಹಾಗೆ ಬಿಟ್ಟು ಬಿಡ್ತೀನಿ ಅಂದ್ಕೊಂಡಿದ್ಯಾ? ನಮ್ಮಲ್ಲಿರೋ ಮಿಕ್ಕೋರ್ ಥರ ನೀನು ಹೇಳಿದ್ದನ್ನೆಲ್ಲ ಒಪ್ಪಂಬಿಡ್ತೀನಿ ಅಂದ್ಕೊಂಡಿದ್ಯಾ? ಯಾವ ಕಾರಣಕ್ಕೂ ಒಪ್ಪಲ್ಲ ನಾನು. ಇಷ್ಟು ವರ್ಷ ಎಲ್ಲಿದ್ಯೋ? ನಮ್ಮ ಅನುನ ನೋಡೋಕೆ ಯಾಕೆ ಬರಲಿಲ್ಲ ಹೇಳೋ? ಅದು ಹೆದರ್ಕೊಂಡ್ಬಿಟ್ಟಿಯೇನೋ? ಹೆದರ್ಕೋಬೇಡ. ಸಿಟ್ಟು ಬಂದಿತ್ತು ನಿನ್ನ ಮೇಲೆ. ಅಲ್ಲಯ್ಯ, ತಾಳಿ ಕಟ್ಟಿದ್ದೀನಿ ಅಂತೀಯ, ಮದುವೆ ಆಗಿದ್ದೀನಿ ಅಂತೀಯ, ಮೊದಲೇ ಯಾಕೆ ಬರಲಿಲ್ಲ? ಅದು ಅನು ಈ ಮನೇಲಿದ್ದಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಈಗ ಹೇಗೆ ಗೊತ್ತಾಯ್ತು? ಅದರಲ್ಲೂ ಜಾನಕಿ ರಾಮನ ಮನೆಗೆ ಕಾದಂಬರಿನ ತಂದು ಕೊಡಬೇಕು ಅಂತ ಯಾಕೆ ಅನ್ನಿಸ್ತು? ಮೊದಲೇ ಯಾಕೆ ಆಗನ್ನಿಸ್ಲಿಲ್ಲ? ನನಗೆ ಜಾನಕಿ ಸರ್ ಬಗ್ಗೆ ಗೊತ್ತಾಗಿದ್ದು ಮೊನ್ನೆ ಅಷ್ಟೇ. ನಾನು ತುಂಬ ಓಡಾಡಿದ್ದೀನಿ. ಅದು ಅಲ್ಲದೆ 7-8 ಪಬ್ಲಿಷರ್ಸ್ ಹತ್ರ ಮಾತಾಡಿದ್ದೀನಿ. ಏನಯ್ಯ, ಜಾನಕಿ ರಾಮನ ಹೆಸರೇ ಗೊತ್ತಿರಲಿಲ್ವಾ? ಬೆಂಗಳೂರಿನಲ್ಲೇ ನಂಬರ್ 1 ಜಾನಕಿ ರಾಮನ ಪ್ರಕಾಶನ ಗೊತ್ತಾ? ಏನದು ತಲೆ ತಿಂತಾ ಇದ್ಯಾ? ತಲೆ ತಿಂತಾ ಇಲ್ಲಪ್ಪ. ವಿಚಾರಣೆ ಮಾಡ್ತಾ ಇದ್ರು ಮಾವ. ನಾನು ಯಾಕೆ ನಿಮ್ಮ ಹತ್ರ ಕಾದಂಬರಿ ತಂದ್ಕೊಟ್ಟೆ ಅಂತ ಕೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ಅಷ್ಟೇ. ಯಾಕಪ್ಪ, ಯಾಕೆ ಬೇಕು ನಿಂಗಿದ್ದೆಲ್ಲ?
ನಾನು ಮಾತಾಡಿದ್ದೀನಿ ತಾನೆ, ಸುಮ್ಮನೆ ಕಾಟ ಕೊಡಬೇಡ. ಮನು, ನೀನು ಹೋಗಪ್ಪ, ಅಣ್ಣನ ಕೈಗೆ ಸಿಗಾಕೋಬೇಡ. ಅಯ್ಯೋ ಹಾಗೇನಿಲ್ಲ ಮಾವ, ಮಾತಾಡ್ತಿದ್ವಿ ಅಷ್ಟೇ, ಪರವಾಗಿಲ್ಲ. ಆದರೂ ಹುಷಾರಾಗಿರು, ಅಣ್ಣ ಯಾವತ್ತಿದ್ರೂ ಡೇಂಜರೇ. ಬರೀ ಡೇಂಜರ್ ಅಲ್ಲ, ಡಬಲ್ ಡೇಂಜರ್. ನೀನು ಇಷ್ಟು ದಿವಸ ಹುಡುಕ್ತಾ ಇದ್ದೆ ನೋಡು, ಅವನು ಇವನೇ ನಿನ್ ಗಂಡ ಮನು. ನನ್ ಗಂಡ ಈ ಮನೇಲಿ ನನ್ ಕಣ್ ಮುಂದೆನೆ ಓಡಾಡ್ತಿದ್ದಾರೆ. ಅನು, ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡೆ ಅಲ್ವಾ? ಮನೇಲಿ ಕಣ್ಮುಂದೆನೆ ಗಂಡ ಎತ್ಕೊಂಡು ಇನ್ಯಾರನೋ ಗಂಡ ಅಂತ ಒಪ್ಕೊಳ್ಳೋ ಹಾಗಾಗಿದೆ. ಒಂದ್ಸಲ ಬಚಾವಾಗೋದಕ್ಕೆ ಹೇಳಿದ ಸುಳ್ಳೆ ಸತ್ಯ ಆಗಿದೆ. ಹೇಗಿದ್ರಿಂದ ಆಚೆ ಬರ್ತೀಯಾ? ಒಂದು ದಿವಸ ನಮ್ಮ ಊರಿನ ಮುಖಂಡ ನರಸಯ್ಯನವರು ಅಂತ ಅವ್ರು ಬಂದು ನನ್ನ ದೇವಸ್ಥಾನ ಕರ್ಕೊಂಡೋದ್ರು. ಸರ್, ನನಗೆ ಏನು ನಡೀತಿದೆ ಅಂತಲೂ ಗೊತ್ತಾಗಲಿಲ್ಲ. ನನ್ನ ಮತ್ತು ಅನುನ ದೇವ್ರ ಮುಂದೆ ನಿಲ್ಲಿಸಿದ್ರು, ಕೈಗೆ ಹಾರ ಕೊಟ್ಟರು, ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ರು. ನರಸಯ್ಯನವರೇ ನಮ್ಮ ಕೈ ಹಿಡಿಸಿ ಬದಲಾಯಿಸಿದ್ರು. ನಾನು ಕಡೆ ನೀನು ಮನು ಮನು ಅಂತ ಕರಿತಾ ಇದೆಯಲ್ಲ, ನಿನ್ನ ಮನೋಹರ. ಅನು, ನಿನ್ ಗಂಡ ಸಿಕ್ಕಿದ ನಿನ್ಗೆ. ಎಷ್ಟೋ ವರ್ಷಗಳ ನಂತರ ನೀವಿಬ್ರು ಒಂದಾಗಿದ್ದೀರಿ. ನಿನ್ ಪೂಜೆಗೆ ಫಲ ಸಿಕ್ಬಿಡ್ತು. ನನ್ಗೆ ಇಷ್ಟೊಂದು ಖುಷಿ ಆಗ್ತಿದೆ. ಅನು, ಕಂಗ್ರಾಟ್ಸ್. ಏನು? ಕಂಗ್ರಾಟ್ಸ್ ಅಂದೆ. ಯಾಕೆ? ಅರೆ, ಏನ್ ಈ ರೀತಿ ಕೇಳ್ತಾ ಇದೀಯಾ? ನಿನ್ ಗಂಡ ಸಿಕ್ಕಿದ ನಿನ್ಗೆ. ಎಂತ ಲವ್ ಸ್ಟೋರಿ ಅನ್ನು ನಿಮ್ದು. ಟಿವಿನವ್ರಿಗೇನಾದ್ರೂ ಸಿಕ್ಕಿದ್ರೆ ಒಂದ್ ದಿನದ ಪ್ರೋಗ್ರಾಮ್ ಗ್ಯಾರಂಟಿ. ಅನು, ಮನು, ಮನೋಹರ ಹೆಸರೇ ರೊಮ್ಯಾಂಟಿಕ್ ಆಗಿದೆ. ನೋಡೋಕ್ಕೂ ಚೆನ್ನಾಗಿದ್ದಾರೆ ನಿನ್ ಗಂಡ. ಒಳ್ಳೆಯವ್ರ ತರ ಕಾಣಿಸ್ತಾರೆ. ಕಾಣೋದೇನು, ಒಳ್ಳೆಯವರೇ ಆಗಿರ್ತಾರೆ. ಇಲ್ಲ ಅಂದಿದ್ರೆ ನಿನ್ಗೋಸ್ಕರ ಇಷ್ಟು ವರ್ಷ ಕಾಯ್ತಿದ್ರ? ನಿನ್ಗೋಸ್ಕರ ಒಂದು ಕಾದಂಬರಿ ಬರ್ದು ಆ ಮೂಲಕನಾದ್ರೂ ನೀನ್ ಸಿಗ್ಲಿ ಅಂತ ಆಸೆ ಪಡ್ತಿದ್ರ ಹೇಳು? ಪುಣ್ಯ ಮಾಡಿದ್ಯಾ ನೀನು. ಅನು, ನಾನ್ ನಿನ್ನ ಹತ್ರ ಜಗಳ ಆಡಿದ್ದೀನಿ, ಬೈದಿದ್ದೀನಿ, ಅನುಮಾನ ಪಟ್ಟಿದ್ದೀನಿ. ಅದನ್ನೆಲ್ಲ ಪ್ಲೀಸ್ ಮರ್ತು ಬಿಡು. ಅನು, ಇನ್ಮೇಲೆ ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನೀನೇನು ಅಂತ ಗೊತ್ತಿಲ್ಲದೆ ಈ ರೀತಿಯೆಲ್ಲ ಆಗೋಯ್ತು. ಸಾರಿ. ಇನ್ನೂ ಸಿಟ್ಟ? ನನ್ಮೇಲೆ ಸಿಟ್ಟಿಲ್ಲ ತಾನೆ? ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್. ಗಂಡ ಸಿಕ್ಕಿದಾನಲ್ಲ, ಲೈಫ್ ಎಂಜಾಯ್ ಮಾಡು.